ಎಲ್ಲ ಚಂದ ಆಗಿತ್ತು ನೋಡ್ವಾ. ಅಲ್ಲ ಚಂದ್ರ, ಮತ್ತೆ ಕಳ್ಸದ್ ಕೊಡಕ್ಕೆ ಏನೇನು ಹಾಕಿದಿ? ಇಲ್ರಿ ಅತ್ತಿರ, ಇನ್ನೂ ಏನು ಹಾಕಿಲ್ರಿ. ಕೆಳಗ ಅಕ್ಕಿ ಹಾಕಿ ಸಂಕಲ್ಪ ಮಾಡ್ಕೊಂಡು ಕಳ್ಸದ್ ಕೊಡಕ್ ಕುಂದಿರ್ಸಿ ಸೀರೆ ಉಡಿಸಿ ಅಲಂಕಾರ ಅಷ್ಟೇ ಮಾಡೇನ್ರಿ. ಈಗ ಕಳ್ಸದ್ ಕೊಡಕ್ಕೆ ಏನೇನು ಹಾಕ್ಲಿ ಅಂತ ಹೇಳಿ ನೀವ ಹೇಳ್ರಿ ಅತ್ತಿರ. ಅಲ್ಲೇ ಒಂದು ಡಬ್ಬಿ ಒಳಗ ಕಮಲದ ಬೀಜ, ಲಕ್ಷ್ಮೀ ಕವಡೆ, ಗೋಮತಿ ಚಕ್ರ ಇಟ್ಟೆ ನೋಡ. ಅದ್ರೊಳಗಡೆ 9 ಕಮಲದ ಬೀಜ, 9 ಲಕ್ಷ್ಮೀ ಕವಡೆ, 9 ಗೋಮತಿ ಚಕ್ರ ತಗೋ. ಕಳಸದ ಕೊಡಕ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಕಾಳು, ಹೂವು ಏರಿಸಿ ಆಮೇಲೆ ಈ 9 ಕಮಲದ ಬೀಜ, ಕವಡೆ ಮತ್ತು ಗೋಮತಿ ಚಕ್ರನ ಹಾಕು. ಆಮೇಲೆ ಕಾಯಿ ಕುಂದಿರಿಸಿ ಲಕ್ಷ್ಮೀ ಮುಖ ಹಾಕಿ ಅಲಂಕಾರ ಮಾಡು. ಇಷ್ಟು ಪೂಜೆ ನೀನು ಶುರು ಮಾಡು. ನಾನು ಮಂದಿಗೆ ಉಡಿ ತುಂಬಿಸ್ಕೊಳಕ ಹೇಳಿ ಬರ್ತೇನಂತ. ಹ್ಞೂ ರೀ ಅತ್ತೀರ, ನೀವು ಹೆಂಗೆ ಹೇಳಿರಲ್ಲ ಹಂಗೆ ಮಾಡ್ತೀನಿ. ಚಂದ್ರ, ಪೂಜೆನ ಹಂಗ ಮಾಡಬಾರ್ದು. ಒಂದು ಲಕ್ಷ್ಮಿ ಮೇಲೆ ಭಕ್ತಿ ಗೀತೆ ಹಾಡ್ಕೊಂತ ಮಾಡ. ಹ್ಞೂ ರೀ ಅತ್ತೀರ. ಮಂಗಲ ಬಳೆಗಳು ಅಂಗನೆಯರಿಗೆ ಕರದಲ್ಲಿ ಬಂಗಾರ, ಮಂಗಲ ಬಳೆಗಳು ಅಂಗನೆಯರಿಗೆ ಕರದಲ್ಲಿ ಬಂಗಾರ, ಮುಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ, ಮಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ, ಹಸಿರು ಬಳೆಗಳ ಧರಿಸಿಕೊಳ್ಳಲು ಗೌರಿಗೆ ಒಲುವಂತೆ, ಹಸಿರು ಬಳೆಗಳ ಧರಿಸಿಕೊಳ್ಳಲು ಗೌರಿಗೆ ಒಲುವಂತೆ, ಹೊಳೆವ ಕೆಂಪು ಬಳೆಗಳ ಧರಿಸಲು ರಾಣಿವಾಸವಂತೆ, ಹೊಳೆವ ಕೆಂಪು ಬಳೆಗಳ ಧರಿಸಲು ರಾಣಿವಾಸವಂತೆ, ಮಂಗಲ ಬಳೆಗಳು ಅಂಗನೆಯರಿಗೆ ಕರದಲ್ಲಿ ಬಂಗಾರ. ಬಾರ ಬಾರಕ್ಕ. ಚಂದ್ರ ವರಮಹಾಲಕ್ಷ್ಮಿ ಪೂಜೆ ಹಿಡಿದಾಳ. ಉಡಿ ತುಂಬಿಸ್ಕೊಳಕ ಹೇಳಕ್ ಬಂದಿದ್ದೆ. ಜಲ್ದಿನ ರೆಡಿಯಾಗಿ ಇಬ್ರು ಬಂದ್ಬಿಡ್ರಿ. ಪ್ರೇಮ, ಮತ್ತೆ ನೋಡು ಪಾರಕ್ಕ ಇಲ್ಲೇ ಹೇಳಿ ಹೊಂಟಾಳ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡ. ನಿಮ್ಮನೆ ಕಡೆನ ಹೊಂಟಿದ್ದೆ, ನೀ ಇಲ್ಲೇ ಇದ್ದಿದ್ದಕ್ಕೆ ಹೇಳಾಕತ್ತೀನಿ. ಇಬ್ರು ಜಲ್ದಿನ ಬರ್ರಿ. ನಾನು ಗಿರ್ಜಾನ ಮತ್ತು ಸುಮಾನ ಕರೆದು ಬರ್ತಾನೆ ಅಂತ. ಪಾರಕ್ಕ, ನಾನೇ ಹಂಗೆ ತಿಳ್ಕೊಳಕ್ ಹೋಗ್ಲಿ, ಬರ್ತಾನೆ ಅಂತಗೋ. ನೆಕ್ಲೆಸ್ ಹೊಸದೈತಲ್ಲ ಪಾರಕ್ಕ, ಯಾವಾಗ ತಗೊಂಬಂದಿದಿ? ನಮಗೆ ಒಟ್ಟ ತೋರಿಸಿ ಇಲ್ಲಿ ನೋಡ್ವಾ. ಡಿಸೈನ್ ಭಾಳ ಚಂದ ಐತೆ ನೋಡು. ಇವ ನಂದಲ್ಲಿ ಬಿಡ ಚಂದ್ರಂದು ಒಲ್ ಅಂತಂದ್ರು ಹಾಕ್ಯಾಳ ನೋಡು. ಆಕಿ ಅದೆಂತ ಅದ ಮುತ್ತಿನ ಸರ ಅಲ್ಲ ನೆಕ್ಲೆಸು ಆನ್ಲೈನ್ಯಾಗ ಆರ್ಡರ್ ಮಾಡಿ ತರಿಸ್ಕೊಂಡು ಹಾಕ್ಕೊಂಡಾಳ. ಅಲ್ಲ ಅವನ್ಯಾಗ ಪಾಸಿಗೆ ಹಾಕ್ಕೊಂತಿದ್ದಿ, ಬಂಗಾರದ ಹಾಕೋ ಅಂತಂದ್ರೆ ಇಲ್ರಿ ಎತ್ತೀರ, ನನಗೆ ಇವ ಇಷ್ಟ ಆಗ್ತಾವೆ, ಇವನ್ ಹಾಕ್ಕೊಂತೀನಿ, ನೀವು ನೆಕ್ಲೆಸ್ ಹಾಕೋರಿ ಚಂದ ಕಾಣ್ತೈತಿ ಅಂತ ಹೇಳಿ ಒಲ್ ಅಂತಂದ್ರು. ನಾ ಒಲ್ ಅಂತಂದೆ. ಮುದುಕಿ ಆದ್ಮೇಲೆ ಇವೇನು ಚಂದ ಕಾಣಿಸ್ತಾವ ಒಲ್ಲ ಅಂತಂದ್ರು. ಬಿಡ್ಲೇ ಇಲ್ಲ ನೋಡ, ಹಾಕ್ಯಾಳ. ಅಲ್ಲ ಪರಕ, ಹೆಣ್ಮಕ್ಳಿಗೆ ಯಾವಾಗ ಬಂಗಾರ ಸಿಗ್ತೈತಲ್ಲ ಅವಾಗ ಹಾಕ್ಕೊಂಡು ಎಂಜಾಯ್ ಮಾಡಿಬಿಡ್ಬೇಕು. ನೋಡಿಲಿ ಸಣ್ಣಂದಿರ್ತ ಹಾಕ್ಕೊಂಡೇವಿ ಅಂತಂದ್ರೆ ಅಯ್ಯಯ್ಯ ಸಣ್ಣದೈತಿ, ಹಾಕಿದ್ರೆ ಎಲ್ಲರ ಕಳ್ಕೊಂಡು ಗಿಳ್ಕೊಂಡು ಬಂದಿತ್ತು ಅಂತ ಹೇಳಿ ಅವಾಗೂ ನಮ್ಗೆ ಬಂಗಾರ ಹಾಕಂಗಿಲ್ಲ. ಇನ್ನೇನು ಮದುವೆಗೆ ಏನು ಬಂಗಾರ ಹಾಕ್ತಾರಲ್ಲ ಅದ ಕರೆ ನೋಡು. ಮದುವೆಯಾಗಿ ಹೊಸದಾಗಿ ಗಂಡನ ಮನೆಗೆ ಬರ್ತೇವೆ, ಅವಾಗ ಎಲ್ಲ ಕತ್ತಿ ನಮ್ಮ ಕೈಯಾಗ ಏನು ಆಡಳಿತಿರ್ತೈತಿ, ಅವಾಗ ಏನಾರ ಬಂಗಾರ ಮಾಡಿಸಿ ಹಾಕ್ಕೊಂಡೇವಿ ಅಂತಂದ್ರೆ ಸುತ್ತ ಆರಾಮಾಗಂಗಿಲ್ಲ. ಅದಾಗಿಂದ ಮದುವೆಯಾಗಿ 5 ವರ್ಷಕ್ಕರ ಬಂಗಾರ ಮಾಡಿಸಿ ಹಾಕ್ಕೊಂಡೇವಿ ಅಂತಂದ್ರೆ ಹುಡುಗರು ಶಾಲಿ ಖರ್ಚು, ಆ ಖರ್ಚು ಈ ಖರ್ಚು ಅಂತೇಳಿ ನಮ್ಮ ಹಣೆ ಬರಕಿರ್ತೈತಿ. ಅವಾಗೂ ನಮಗೆ ಬಂಗಾರ ಭೇಟಿ ಆಗಂಗಿಲ್ಲ. ಇನ್ನೇನು ಮದುವೆಯಾಗಿ 20-25 ವರ್ಷಕ್ಕರ ಬಂಗಾರ ಮಾಡಿಸಿ ಹಾಕ್ಕೊಂಡೇವಿ ಅಂತಂದ್ರೆ ಅಯ್ಯಯ್ಯ ನೋಡ ಸಸಿ ಬರೋ ವಯಸ್ಸಾಗೈತಿ, ಮುದುಕಿ ಆಗೈತಿ, ಬಂಗಾರ ಹಾಕ್ಕೊಂಡು ಓಡಾಡಕತ್ತೈತಿ, ಬಂಗಾರನ ಸಸಿ ಮೈ ಮೇಲೆ ಹಾಕ್ಬಾರ್ದ, ಇದು ಹಾಕೊಂಡು ಓಡಾಡಿದ್ರೆ ಏನು ಚಂದ ಕಾಣ್ತೈತಿ ಅಂತ ಹೇಳಿ ಅವಾಗೂ ಅಂತಾರ. ಅದಕ್ಕವ ಬಂಗಾರ ಯಾವಾಗ ಸಿಗ್ತೈತಲ್ಲ ಅವಾಗ ಹಾಕ್ಕೊಂಡು ಎಂಜಾಯ್ ಮಾಡಿಬಿಡ್ಬೇಕು ನೋಡು. ಅದಕ್ಕೆ ನೋಡ್ಲಿ ನಿನಗೆ ಮಾತಿನ ಮಲ್ಲಿ ಅಂತ ಕರೆಯೋದು. ನೋಡಿಲಿ ನಿನ್ನ ಮಾತು ಕೇಳ್ಕೊಂತ ನಿಲ್ಲಾಕ ನನಗೆ ಟೈಮ್ ಇಲ್ಲ. ಜಲ್ದಿನ ಉಡಿ ತುಂಬಿಸ್ಕೊಳಕ್ ಬರ್ರಿ. ನಾನು ಗಿರ್ಜಾನ ಸುಮಾನ ಕರೆದು ಬರ್ತೇನೆ ಅಂತ. ಗಿರ್ಜಕ್ಕ, ಸುಮ, ಇಬ್ರು ವರಮಹಾಲಕ್ಷ್ಮಿ ಹಬ್ಬದ ಉಡಿ ತುಂಬಿಸ್ಕೊಳಕ್ ಬರುವ. ಪೂಜೆ ಎಲ್ಲ ಆಗೈತೇನ ಪಾರಕ? ಪೂಜೆದೆಲ್ಲ ಮುಗಿಸಾಳ. ಇನ್ನೇನು ಮುತ್ತೈದರ ಉಡಿ ತುಂಬಿ ಆರತಿ ಮಾಡೋದಷ್ಟೇ. ರೆಡಿಯಾಗಿ ಜಲ್ದಿನ ಬಂದ್ಬಿಡ್ರಿ. ಕರೆದು ಬಂದಿರಿ ಅತ್ತೀರ? ಕರೆದು ಬಂದೇನಿ. ಅವರು ಬರ್ತಾರ. ಅವ್ರು ಬರೋ ಮಠ ಅಂತಂದ್ರೆ ನೀನು ಅಲ್ಲಿ ಗೌರಿ ಬಳಿ ಅದಾವು 108 ಹಿತ್ತಾಳಿ ನಾಣ್ಯ ಇಟ್ಟನಿ, ಮತ್ತು ಕಮಲದ ಬೀಜ, ಲಕ್ಷ್ಮೀ ಕವಡೆ, ಗೋಮತಿ ಚಕ್ರ ಅದಾವು. ಅವನ್ನ ಏರಿಸ್ಕೊಂತ ಲಕ್ಷ್ಮೀದೇವ್ ಶತನಾಮಾವಳಿ ಮಾಡ. ಅಷ್ಟರೊಳಗೆ ಅವರು ಬರ್ತಾರ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಓಂ ಆದಿಲಕ್ಷ್ಮೀ ನಮಃ. ಓಂ ಶ್ರೀ ಧನಲಕ್ಷ್ಮೀ ನಮಃ. ಓಂ ಶ್ರೀ ಧೈರ್ಯಲಕ್ಷ್ಮೀ ನಮಃ. ಓಂ ಶ್ರೀ ಸೌಭಾಗ್ಯಲಕ್ಷ್ಮೀ ನಮಃ. ಓಂ ಶ್ರೀ ವಿಜಯಲಕ್ಷ್ಮೀ ನಮಃ. ಓಂ ಶ್ರೀ ಧಾನ್ಯಲಕ್ಷ್ಮೀ ನಮಃ. ಓಂ ಶ್ರೀ ಸಂತಾನಲಕ್ಷ್ಮೀ ನಮಃ. ಓಂ ಶ್ರೀ ವಿದ್ಯಾಲಕ್ಷ್ಮೀ ನಮಃ. ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ. ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಲಾಪುರ
ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾನೆಯರೆಲ್ಲ ಆದಿನಾರಾಯಣ ಪ್ರಿಯಲಿಗೆ ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಬಿಲ್ಲೆ ಕಾಲುಂಗುರಲುಳ್ಳು ಭಜನರುಳಿ ಗಿಲ್ಲು ಗಿಲ್ಲೆಂದು ಹೆಜ್ಜೆಯ ನೀಡುತ್ತ ಉಲ್ಲಾಸದಿಂದಲಿ ನಡವಿಗೊಂಡಾಣ ಪುಲ್ಲನಾಥನ ಪ್ರಿಯಲಿಗೆ ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾನೆಯರೆಲ್ಲ ಆದಿನಾರಾಯಣ ಪ್ರಿಯಲಿಗೆ ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ. ಅವ ಮಹಾಲಕ್ಷ್ಮಿ ಪಾರಕ್ಕನ ಮನ್ಯಾಗ ಹೆಂಗ ಅಷ್ಟೈಶ್ವರ್ಯ ಕೊಟ್ಟು ನೆಲೆ ನಿಂತಿಯಲ್ಲ, ಹಂಗ ನಮ್ಮ ಮನೆಗೂ ಒಂದಿಟ್ಟು ಬಾರವ, ಬಡವ್ರ ಮೇಲೆ ಕರುಣೆ ತೋರಣಂತ ಈ ಮಹಾಲಕ್ಷ್ಮಿ. ಪರಕ ನಾವಿನ್ ಬರ್ತೀವಿ. ಎಲ್ಲಾರು ಎದ್ದು ಊಟ ಮಾಡ್ಕೊಂಡು ಹೋಗುವಂತ್ರಂತ. ಚಂದ್ರ ಊಟಕ್ಕೆ ಎಲ್ಲಿ ಹಾಕಿ ನಡಿವ. ಅಯ್ಯ ಇಲ್ಲ ಪರಕ, ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೇನಲ್ಲ, ಒಂದತ್ತದನಿ, ನಾನು ನಮ್ಮ ಮನೆಗೆ ಹೋಗಿ ಒಂದತ್ತು ಬಿಡ್ತೇನಂತ. ಚಂದ್ರ ಪ್ರಸಾದ ಕೊಡುವ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ಕೊತಾ ಇರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ ಯೂಟ್ಯೂಬ್ ಚಾನಲ್.